ಸೊ ಆಲ್ರೆಡಿ ಇವಾಗ ದೊಡ್ಡ ಬ್ಯಾನರ್ ದೊಡ್ಡ ಬಜೆಟ್ ಫಿಲಮ್ ಅಂದ್ರೆ ಸ್ಟಾರ್ ಆಕ್ಟರ್ ಗಳ ಜೊತೆ ಅವರು ಆಕ್ಟ್ ಮಾಡಿದ್ದಾರೆ. ಹೌದು. ಕಿಚ್ಚ ಸುದೀಪ್ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು, ಇನ್ನು ಸಾಕಷ್ಟು ಹೀರೋಗಳ ಜೊತೆ ಆಕ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಇವಾಗ 2 ಫಿಲಮ್ ಅವ್ರ ಹತ್ರ ಆಲ್ರೆಡಿ ಆನ್ಸರ್ ನಾನು ಕೇಳಿದೀನಿ. ನಿಮ್ಗೆ ಜೂನಿಯರ್ ಒಂದ್ ಕಡೆ ಆದ್ರೆ ಇದು ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡಿರೋ ಫಿಲಮ್ ಹೌದು, ಎರಡರಲ್ಲಿ ಯಾವ್ದು ನಿಮ್ಗೆ ಸೆಲೆಕ್ಟ್ ಮಾಡ್ತೀರಾ? ಸರ್ ಅದ್ ಎರಡನ್ನು ತೂಕ ಹಾಕಕ್ಕೆ ಆಗಲ್ಲ. ಯಾಕಂದ್ರೆ ಒಂದ್ರಲ್ಲಿ ಇವಳ್ದು ತುಂಬಾ ಎಮೋಷನಲ್ ಕ್ಯಾರೆಕ್ಟರ್. ಯಾಕಂದ್ರೆ ಒಂದು ತಂದೆ ಮಗಳು ಪ್ರೀತಿ ಏನಂತ 2 ಮೂವಿ ತೋರ್ಸುತ್ತೆ. ಓಕೆ. ಬಟ್ ನೀವ್ ಇದನ್ನ ನೋಡಿ ಅದನ್ನ ಕಂಪೇರ್ ಮಾಡಿದ್ರೆ ಅದ್ರಲ್ಲಿರೋ ಬಾಂಡಿಂಗಿಗೂ ಇದ್ರಲ್ಲಿ ಇವಳಿಗಿರೋ ಕ್ಯಾರೆಕ್ಟರ್ಗುನು ತುಂಬಾ ಡಿಫ್ರೆನ್ಸ್ ಇದೆ. ಎರಡರಲ್ಲೂ ಅದರಲ್ಲಿ ಅಪ್ಪಂಗೆ ಮಗಳನ್ ಕಂಡ್ರೆ ತುಂಬಾ ಇಷ್ಟ, ಇದರಲ್ಲಿ ಮಗಳಿಗೆ ಅಪ್ಪನ್ ಕಂಡ್ರೆ ಪಂಚಪ್ರಾಣ. ಅದ್ರಲ್ಲಿ ಏನಾಗುತ್ತೆ ಅಂತ ಒಂದು ಟ್ವಿಸ್ಟ್ ಆಗಿ ಮಾಡಿರುವಂತ ಸ್ಟೋರಿ ಇದು. ಸೊ 2 ಕಂಪೇರ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಇವಳು ಒಂಥರ ಮುಗ್ಗಾಗಿರೋದ್ನ ನೋಡಿದೀವಿ, ಇದ್ರಲ್ಲಿ ಸೆಂದಿಲ್ ಕುಮಾರ್ ಆಸ್ಕರ್ ಇದಕ್ ಹೋಗಿದ್ರಲ್ಲ, ಅವರೇ ಒಂದ್ ಸೀನ್ ಅಲ್ಲಿ ಹೇಳಿದಾರೆ, ಒಂದು ಮನೆಯಿಂದ ಓಡ್ ಬರ್ತಾಳೆ ಇವಳು, ಅಂದ್ರೆ ಡೈನಿಂಗ್ ರೂಮ್ ಇಂದ ಬಾಗಿಲ್ ತನಕ ಓಡ್ ಬರೋದೊಂದ್ ಸೀನ್ ಇದೆ. ಅದನ್ನ ನಾವ್ ಆಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಮಲ್ಕೊಂಡ್ ಬಂದ್ ಎಪ್ಸಿದ್ರು, ಚೆನ್ನಾಗ್ ನಿದ್ದೆ ಮಾಡ್ಬಿಟ್ಟಿದ್ವಿ ನಾನ್ 3 ಜನನು. ಹತ್ತತ್ರ 4:15 ಇವಳ್ದು ಶಾರ್ಟ್ ಶುರು ಆಗಿದೆ. ಎಲ್ಲಾರ್ಗು ನಿದ್ದೆ ಅಂದ್ರೆ ನಿದ್ದೆ. ಇವಳು ಫುಲ್ ವೈಡ್ ಆಗಬೇಕಾಗಿದೆ. ಆಮೇಲೆ ಸ್ವಲ್ಪ ಫೇರ್ ಇದಾಳಲ್ಲ, ಈ ಮೂವಿಯಲ್ಲಿ ಕಲರ್ ಡಿಮ್ ಮಾಡಿದ್ದಾರೆ ಅವಳಿಗೆ. ಸೊ ಮೇಕಪ್ ಎಲ್ಲ ವಾಪಸ್ ಮಾಡಿ, ಜಡೆನೇ ಇಲ್ಲ, ಇಷ್ಟು ಉದ್ದ ಜಡೆ ಇದೆ ಅವಳಿಗೆ. ಸೊ ಎಲ್ಲಾ ಮೇಕಪ್ ಮಾಡಿ ಕರ್ಕೊಂಡ್ ಹೋಗಿ ನಿಲ್ಸಿ ಅವಳು ಓಡ್ ಬರೋ ಅಂತ ಒಂದ್ ಸೀನ್ ಇದೆ. ಸೆಂದಿಲ್ ಸರ್ ಶಾಕ್ ಆಗ್ಬಿಟ್ರು, ಅವಳು ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾಳೆ ಅದನ್ನ ಅಂತಂದ್ರೆ. ಅವ್ರಿಗೆ ಕ್ಯಾಮ್ರಾ ಮೂಮೆಂಟ್ ಸಿಗ್ತಾ ಇಲ್ಲ, ಅದಕ್ಕೆ ಒಂದ್ 4-5 ಸಲ ಜಿಮ್ಮಿ ಹೇಳ್ಕೊಂಡ್ ಬರ್ತಾ ಇದಾರೆ, ಬಟ್ ಆಗ್ತಾ ಇಲ್ಲ. ಆ ಎಂಡ್ ಸೀನ್ ಆದಾಗ ಒಂದ್ಸಲಿ ಓಡ್ ಬಂದ್ಬಿಟ್ಟು ತಪ್ಕೊಂಡ್ಬಿಟ್ರು. ತಪ್ಕೊಂಡು ತೆಲುಗು ಅಲ್ಲಿ, ನನಗೆ ಅಷ್ಟು ತೆಲುಗು ಬರಲ್ಲ, ನಿನ್ನಂತ ಆಕ್ಟರ್ ನ ನೋಡೇ ಇಲ್ಲ ನಾನು, ನಿಮ್ಗೆ ನಿಜವಾಗ್ಲೂ ಗಾಡ್ ಬ್ಲೆಸ್ ಯು ಅಂತ ಹೇಳಿ ಹಣೆ ಮೇಲೆ ಒಂದ್ ಮುತ್ಕೊಟ್ಟು ಹೋದ್ರು. ಸೊ ಇವಳು ಆತರ ಇವಾಗ ನೀವು ಮಗಳು ಶೂಟಿಂಗ್ ಯಾವ್ದೇ ಆಗಿರ್ಬೋದು ಕರ್ಕೊಂಡು ಹೋಗ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ. ಸೊ ಹೀರೋಗಳ ಜೊತೆ ಒಡನಾಟ ಯಾವ ತರ ಇತ್ತು? ಇವಾಗ ರವಿಚಂದ್ರನ್ ಸರ್ ಆಗಿರ್ಬೋದು, ಕಿಚ್ಚ ಸುದೀಪ್ ಆಗಿರ್ಬೋದು, ನಿಮ್ ಜೊತೆ ಯಾವ ತರ ಇತ್ತು ಒಡನಾಟ? ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಒಂಥರ ಹೊಸದಾಗಿ ಇಂಡಸ್ಟ್ರಿಗೆ ಬಂದವರು ಅಥವಾ ಇವಳಿಗೊಂದ್ ಸಣ್ಣ ರೋಲ್ ಇದೆ, ಚೈಲ್ಡ್ ಆರ್ಟಿಸ್ಟ್, ಯಾವತ್ತೂ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಸೊ ಕಿಚ್ಚ ಸುದೀಪ್ ಸರ್ ಜೊತೆ ಇದ್ದಾಗ್ಲೂ ಅಷ್ಟೇ, ಅವರು ಅದು ಗಾಲ್ಫ್ ಈಗಲ್ ಟನಲ್ ಅನ್ಸುತ್ತೆ ಹೈದರಾಬಾದ್ ಅಲ್ಲಿ ಇರೋದು, ಅದೇ ಅಪಾರ್ಟ್ಮೆಂಟ್ ಅಲ್ಲಿ ನಮಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಟ್ಟಿದ್ರು. ಅವರು ಐ ಥಿಂಕ್ 27th ಫ್ಲೋರ್, ನಾವು 26th ಫ್ಲೋರ್ ಅಲ್ಲಿ ಇದ್ವಿ. ಸೊ ಒಂದಿನ ನಾನು, ನೀತಾ ಅಶೋಕ್, ಇವಳು ಒಂದೇ ಮನೆಯಲ್ಲಿದ್ದು. ಎಷ್ಟು ಸೆಟ್ಟಿನ ಊಟ ಮಾಡಿ 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 ಸಿಕ್ಕಾಬಟ್ಟೆ ಬೋರ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಏನಾದ್ರು ಕೆಳಗಡೆನ ತಗೊಂಡ್ಬಂದು ಏನಾದ್ರು ಅಡ್ಗೆ ಮಾಡೋಣ ಅಂತ ಅಷ್ಟೊತ್ತಿಗೆ ನೀತಾ ಅಶೋಕಿಗೆ ಸುದೀಪ್ ಸರ್ ಫೋನ್ ಮಾಡಿದ್ರು, ವಾಟ್ ಆರ್ ಯು ಗೈಸ್ ಡೂಯಿಂಗ್ ಅಂತ. ಅದಕ್ಕೆ ಇಲ್ಲ, ಈ ತರ ಅಡ್ಗೆ ಮಾಡ್ಕೋತಿದೀವಿ, ಅಲ್ಲೇನು ಇಲ್ಲ, ನಮ್ ಮನೆಗ್ ಬನ್ನಿ ಅಂತ. ಸೊ ನಿಜವಾಗ್ಲೂ ನಾವ್ 3 ಜನ ಅವ್ರ ಮನೆಗ್ ಹೋಗಿ ಅಲ್ಲೋಗ್ ನೋಡಿದ್ರೆ ಅವರು ವೈಟ್ ರೈಸ್ ತಿನ್ನಲ್ಲ, ಬಾಯ್ಲ್ಡ್ ರೈಸ್. ಆ ಬಾಯ್ಲ್ಡ್ ರೈಸ್ ಅಲ್ಲೇನೆ ಪಲಾವ್ ಮಾಡಿ ರಾಯ್ತಾ ಮಾಡಿ ನಮ್ ಜೊತೆನೆ ಕುತ್ಕೊಂಡ್ ತಿಂದ್ರು. ಇವಳಿಗೂ ಅಷ್ಟೇ, ಪ್ರತಿ ಸಲ ಸೆಟ್ಟಿಗ್ ಬಂದಾಗ ಏನಾದ್ರು ಬೇಕ್ ಮಾಡ್ಕೊಂಡ್ ತಂದ್ಕೊಡೋದು, ಇಲ್ಲಾಂದ್ರೆ ಕುಕೀಸ್ ಮಾಡಿದ್ರೆ ತಂದ್ಕೊಡೋದು. ಇಲ್ಲೂ ಮನೆಗೆ ಬರ್ಡೇಗೂ ಕರ್ದು ಒಂದಿಷ್ಟು ಸ್ವೀಟ್ ಗಳನ್ನ ಕಲ್ಸಿದ್ರು. ಎಕ್ಸಾಕ್ಟ್ಲಿ ಸೇಮ್ ವಿತ್ ರವಿಚಂದ್ರನ್ ಸರ್. ನಾನು ಐ ಆಮ್ ಕ್ರೇಜಿ ಫ್ಯಾನ್ ಆಫ್ ರವಿಚಂದ್ರನ್. ಅವ್ರನ್ನ ಮೀಟ್ ಆಗ್ಬೇಕು ಲೈಫ್ ಅಲ್ಲಿ ಅಂತ ಒಂದೇ ಒಂದ್ ಆಸೆ ಇತ್ತು, ನನ್ ಮಗಳನ್ನ ತೀರ್ಸಿದ್ಲು. ಹೌದು, ಅವ್ರನ್ನ ಹೆಂಗೆ ನಂಗೆ ಇವತ್ತಿಗೂ ಸೆಟ್ಟಿಗೆ ಹೋದ್ರೆ ಫುಲ್ ಬ್ಲಶ್ ಆಗ್ಬಿಡ್ತೀನಿ, ನಾನು ಅಷ್ಟು ಫ್ಯಾನ್ ನಾನು ಅವ್ರದ್ದು. ಅವ್ರುನು ಅಷ್ಟೇ, ಭೇದ ಭಾವ ಮಾಡಲ್ಲ. ಪಕ್ಕದಲ್ಲೇ ನಾವೇಲ್ ಕೊಡ್ತೀವೋ ಅಲ್ಲೇ ಚೇರ್ ಹಾಕೊಂಡ್ ಬರ್ತಾರೆ. ಅವ್ರ ಏನ್ ತಿಂತಿದಾರೋ ಇವ್ರಿಗೂ ಕೊಡ್ತಾರೆ. ನಮ್ಗೂ ಅಷ್ಟೇ, ಅವ್ರು ಕಾಫಿ ಕುಡಿತಿದ್ರೆ ಮೇಡಮ್ ಕಾಫಿ ಕುಡೀರಿ ಅಂತ. ಸೊ ಐ ಥಿಂಕ್ ವಿ ಬಿಕೇಮ್ ಲೈಕ್ ಅ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಈ ಶೂಟಿಂಗ್ ಟೈಮ್ ಅಲ್ಲಿ. ಸೊ ಇವಾಗ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವ್ದೇ ರೀತಿಯ ಸೆಲೆಬ್ರಿಟಿ ಆತರ ಒಂದು ಯಾವ್ದೇ ಕಾರಣಕ್ಕೂ ಅನ್ಸಿಲ್ಲ, ಅಷ್ಟು ಡೌನ್ ಟು ಅರ್ತ್ ಇಬ್ರುನು. ಓಕೆ. ಸೊ ಏನೇನ್ ಮಾತಾಡ್ತಾರೆ ನಿಮ್ ಜೊತೆ ಇದ್ದಾಗ? ಬರೀ ಫಿಲಂ ಬಗ್ಗೆನ, ನಿಮ್ಮ ಮಗಳು ಕ್ಯಾರೆಕ್ಟರ್ ಬಗ್ಗೆನ, ಆತರ ಯಾವ ತರ ಏನ್ ಮಾತಾಡ್ತಾರೆ? ಅಲ್ಲ, ಯೂಶಲಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ. ಲೈಕ್ ಎಸ್ಪೆಷಲಿ ರವಿ ಸರ್ ಆಗಿದ್ದಾಗ ಒಂದಿನ ಲೈಕ್ ನಾವ್ ಲೇಟ್ ನೈಟ್ ಶೂಟ್ ಮಾಡ್ಬೇಕಾದ್ರೆ ಒಂದಿನ ಎಮೋಷನಲ್ ಆಗಿದ್ದು ಹೌದು. ಅವ್ರ ಜರ್ನಿ ಹೇಗಿತ್ತು, ಯಾವ ತರ ಹಿ ವಾಸ್ ಅ ಸೆಲೆಬ್ರೇಟೆಡ್ ಸೆಲೆಬ್ರಿಟಿ ಅಲ್ಲ. ಅದಾದ್ಮೇಲೆ ಲೈಕ್ ಏಕಾಂಗಿ ಮಾಡ್ದಾಗ ಹೇಗಾಯ್ತು, ಅದ್ರ ನಂತರ ಜರ್ನಿ ಏನು. ಸೊ ಆತರ ಎಮೋಷನಲ್ ಆಗಿರೋ ಟೈಮು ಉಂಟು. ಕೆಲವು ಸಲ ಇವಳು ಇವಳು ತುಂಬಾ ಫುಡ್ಡಿ, ತಿಂತಾನೇ ಇರ್ತಾಳೆ, ಏನ್ ಕೊಟ್ರು ತಿಂತಾ ಇರ್ತಾಳೆ, ಊಟ ಮಾತ್ರ ಮಾಡಲ್ಲ. ಅವಾಗ ಒಂದ್ಸಲಿ ರವಿಚಂದ್ರನ್ ಸರ್ ಇವಳಿಗೆ ಹೇಳಿದ್ರು, ಅವರು ನನಗ ಹೆಸರು ಮರ್ತೋಯ್ತು ಆ ಮೂವಿದು, ಅದ್ರಲ್ಲಿ ಒಬ್ರು ಹೀರೋಯಿನ್ ಬ್ಯಾಗ್ ಅಲ್ಲಿ ಯಾವಾಗ್ಲೂ ತುಂಬ್ಕೊಂಡು ಓಡಾಡ್ತಾ ಇರ್ತಾರಲ್ಲ ತಿನ್ನಕ್ಕೆ ಅಂತ. ಐ ಆಕ್ಚುಲಿ ಫರ್ಗಾಟ್, ರಾಧಾ ಕೃಷ್ಣನೋ ಏನೋ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ಅದ್ರ ಹೆಸರು. ಅದ್ರಲ್ಲಿ ಇರೋ ಕ್ಯಾರೆಕ್ಟರ್ಗೂ ಇವಳಿಗೂ ಕಂಪೇರ್ ಮಾಡಿ ಹೇಳಿದ್ರು, ನೀನು ಅವಳಂಗೆ ಯಾವಾಗ್ಲೂ ತಿಂತಾ ಇರ್ತೀಯಲ್ಗೆ ಅಂತ.
ಸೊ ಹಿಂಗೆ ಏನಾದ್ರೂ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರ್ತೀವಿ, ನಂದು ಇದ್ರ ಬಗ್ಗೆ ಕೇಳ್ತಿರ್ತಾರೆ, ಆಫೀಸ್ ಬಗ್ಗೆ ಆಗಿರ್ಬೋದು ಅಥವಾ ಇವಳ ಬಗ್ಗೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರ್ತೀವಿ ಅಷ್ಟೇ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.